ಈ ವ್ಯಕ್ತಿ ತನ್ನ ಹೆತ್ತ ತಾಯಿ ಮೇಲೆ ಕೇಸ್ ಹಾಕ್ತಾನೆ, ನನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ. ನಂತರ ಕೋರ್ಟ್ ಆರ್ಡರ್ ಪ್ರಕಾರ ಈತನ ಅಮ್ಮ ಇವನಿಗೆ $20,000 ಫೈನ್ ಪೇ ಮಾಡ್ತಾರೆ. ನಂತರ ಈತನಿಗೆ ಅರ್ಥ ಆಗಿದ್ದೇನಂದ್ರೆ ಜನರ ಮೇಲೆ ಕೇಸ್ ಹಾಕಿ ಸಾಕಷ್ಟು ಹಣ ಸಂಪಾದನೆ ಮಾಡಬಹುದು ಅನ್ನೋದು. ನಂತರ ಇವನು ತನ್ನ ಫ್ರೆಂಡ್ಸ್, ಸಂಬಂಧಿಕರು, ಮನೆ ಅಕ್ಕಪಕ್ಕದವರು ಇವರೆಲ್ಲರ ಮೇಲೆ ಕೇಸ್ ಹಾಕೋದಕ್ಕೆ ಶುರು ಮಾಡ್ತಾನೆ. ಇವನು ಪ್ಲೂಟೋ ಗ್ರಹದ ಮೇಲೆ ಐಫಲ್ ಟವರ್ ಮೇಲೆ ಕೇಸ್ ಹಾಕ್ತಾನೆ. ಅಂಡ್ ಫೈನಲಿ ಇವನು $2 ಮಿಲಿಯನ್ ಸಂಪಾದನೆ ಕೂಡ ಮಾಡ್ತಾನೆ. ನಂತರ ಇವನನ್ನ ಒಂದು ಟಿವಿ ಶೋಗೆ ಕರೆಸ್ತಾರೆ. ಇದರಲ್ಲಿ ಇಂಟರ್ವ್ಯೂ ಮಾಡೋರು ನಿಮ್ಮನ್ನ ಜನ ಯಾಕೆ ಇಷ್ಟು ದ್ವೇಷ ಮಾಡ್ತಾರೆ, ನೀವು ಯಾಕೆ ಎಲ್ಲರ ಮೇಲೆ ಕೇಸ್ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿರ್ತಾರೆ. ಮುಂದೆ ಇವನು ಮುಗುಳನಗೆಯಿಂದ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಆ ಟಿವಿ ಶೋ ಮೇಲೆ ಕೇಸ್ ಹಾಕ್ತಾನೆ. ಕೋರ್ಟ್ ಆರ್ಡರ್ ಪ್ರಕಾರ ಟಿವಿ ಶೋ ನಡೆಸ್ತವರು $1,95,000 ಫೈನ್ ಪೇ ಮಾಡಬೇಕಾಗುತ್ತೆ. ನಂತರ ಇವನ ಹೆಸರು ಅತಿ ಹೆಚ್ಚು ಬಾರಿ ಕೇಸ್ ಹಾಕಿರೋ ವ್ಯಕ್ತಿ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಶಾಮೀಲಾಗುತ್ತೆ. ನಂತರ ಇವನು ನನ್ನ ಹೆಸರನ್ನ ನನ್ನ ಪರ್ಮಿಷನ್ ಇಲ್ಲದೆ ಬಳಸಿದ್ದಾರೆ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಬೋರ್ಡ್ ಮೇಲೆ ಕೇಸ್ ಹಾಕ್ತಾನೆ. ಇದೇ ಈ ಮಹಾನುಭಾವನ ಫೋಟೋ. ಇವನ ಹೆಸರು ನಾನ್ ಹೇಳಲ್ಲ, ಯಾರಿಗ್ ಗೊತ್ತು ನನ್ ಮೇಲೂ ಕೇಸ್ ಹಾಕೋದ್ರೆ.